ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ PSTR, GPSTR ಮತ್ತು HSTRಗೆ ಸಂಬಂಧಿಸಿದಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳ ಒಂದು ವಿವರಣೆ ಸಹಿತ ಚರ್ಚೆಯನ್ನು ಮಾಡಲಾಗುವುದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಇಲ್ಲಿ 3 ಮತ್ತು 4 ಅಂಕಕ್ಕೆ ಬರುವಂತಹ ಸಂಭವನೀಯ ಪ್ರಶ್ನೆಗಳ ಒಂದು ಉತ್ತರ ಸಹಿತ ವಿವರಣೆಯನ್ನು ನೀಡಲಾಗುವುದು. ಇಲ್ಲಿ ಆಲ್ರೆಡಿ ಒಂದು ಭಾಗವನ್ನು ಮಾಡಿದ್ದೇನೆ, ಇದು 2ನೇ ಭಾಗ ಆಗಿದೆ. ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ ಅಂತ ಕೊಟ್ಟಿದ್ದಾರೆ. ಇದು 10ನೇ ತರಗತಿಯ ಪುಸ್ತಕದಿಂದ ಆಯ್ಕೆ ಮಾಡಲಾದಂಥ ಪ್ರಮುಖ ಪ್ರಶ್ನೆಗಳು. ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಮೊದಲನೇ ಇದಕ್ಕೆ ಉತ್ತರ ಬಂದ್ಬಿಟ್ಟು ಕದನ ಬಾಂಧವ್ಯ ರಾಷ್ಟ್ರಗಳು ಬ್ರಿಟನ್, ಫ್ರಾನ್ಸ್, ರಷ್ಯಾ. ಎರಡನೇದಾಗಿ ಮೊದಲನೇ ಮಹಾಯುದ್ಧವನ್ನು ಅಂತ್ಯಗೊಳಿಸಿದ ಒಪ್ಪಂದ ವರ್ಸಲ್ಸ್ ಒಪ್ಪಂದ. ಮೂರನೇ, ದೆಹಲಿಯಲ್ಲಿ ತೀನ್ ಮೂರ್ತಿ ಭವನ ನಿರ್ಮಾಣದ ಉದ್ದೇಶ ಮೈಸೂರು, ಜೋಧ್ಪುರ ಹಾಗೂ ಹೈದರಾಬಾದ್ ಲಾನ್ಸನ್ಗಳ ಮೊದಲ ಮಹಾಯುದ್ಧದಲ್ಲಿ ಭಾಗಿಯಾದ ನೆನಪಿಗೋಸ್ಕರ ಈ ಒಂದು ಭವನವನ್ನು ನಿರ್ಮಾಣ ಮಾಡ್ತಾರೆ. ನಂತರದಾಗಿ ಮೊದಲ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ ಆಸ್ಟ್ರಿಯಾ ರಾಜಕುಮಾರನ ಹತ್ಯೆಯಾಗುತ್ತೆ. 5ನೇ ಪಾಯಿಂಟ್ಸ್ ಬಂದ್ಬಿಟ್ಟು 2ನೇ ಮಹಾಯುದ್ಧಕ್ಕೆ ತಕ್ಷಣದ ಕಾರಣ 1939ರಲ್ಲಿ ಜರ್ಮನಿ ಪೋಲೆಂಡ್ನ ಮೇಲೆ ದಾಳಿ ನಡೆಯುತ್ತೆ. ಇದಿಷ್ಟೇನಪ್ಪ ಅಂದರೆ ಮಹಾಯುದ್ಧ ಹಾಗೂ ಭಾರತದ ಪಾತ್ರ ಅನ್ನೋ ಪ್ರಶ್ನೆಗೆ ಇದು ಉತ್ತರ ಆಗಿರುತ್ತೆ. ನಂತರ 2ನೇ ಪ್ರಶ್ನೆ ಬಂದ್ಬಿಟ್ಟು ಸ್ವತಂತ್ರ ಭಾರತ ಎದುರಿಸಿದ ಸಮಸ್ಯೆಗಳು. ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಾಗ ಯಾವೆಲ್ಲ ಸಮಸ್ಯೆಗಳನ್ನು ಭಾರತದಲ್ಲಿ ಕಂಡುಬಂದವು ಅಂದರೆ, ಮೊದಲನೇದಾಗಿ ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು, ಮತ್ತು ಹೊಸ ಸರ್ಕಾರದ ರಚನೆ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಅದೇ ರೀತಿಯಾಗಿ ಭಾಷಾವಾರು ರಾಜ್ಯಗಳ ರಚನೆ. ಇದಿಷ್ಟು ಸಮಸ್ಯೆ ಏನಪ್ಪ ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಭಾರತ ಅನುಭವಿಸಿದಂಥ ಪ್ರಮುಖವಾದಂಥ ಸಮಸ್ಯೆಗಳಾಗಿದ್ದಾವೆ. ಇದು 3 ಅಂಕಕ್ಕೆ ಕೇಳುವಂಥ ಪ್ರಶ್ನೆಯಾಗಿದೆ. ನೆಕ್ಸ್ಟ್, ಬಾಕ್ಸರ್ ಕದನದ ಪರಿಣಾಮಗಳು. ಇದು ಕೂಡ 3 ಅಂಕಕ್ಕೆ ಬರುವಂತಹ ಸಂಭವನೀಯ ಪ್ರಶ್ನೆ. ಬಾಕ್ಸರ್ ಕದನದ ಪರಿಣಾಮಗಳು. ಇದಕ್ಕೆ ಮೊದಲನೇದಾಗಿ ಆನ್ಸರ್ ಈ ಥರ ಇದೆ: 2ನೇ ಶಾ ಆಲಂ ಬ್ರಿಟಿಷರಿಗೆ ದಿವಾನಿ ಹಕ್ಕು ನೀಡಿದ. ನಂತರ 2ನೇದಾಗಿ 2ನೇ ಶಾ ಆಲಂ ವಾರ್ಷಿಕ 26 ಲಕ್ಷ ಪಡೆದು ಬಂಗಾಳದ ಎಲ್ಲ ಹಕ್ಕು ಬಿಟ್ಟುಕೊಟ್ಟ. ನಂತರ ಯುದ್ಧ ಪರಿಹಾರವಾಗಿ ಕಂಪನಿಗೆ 50 ಲಕ್ಷ ಪರಿಹಾರವನ್ನು ನೀಡ್ತಾನೆ. ಮೀರ್ ಜಾಫರ್ನ ಮಗನಿಗೆ ವಿಶ್ರಾಂತಿ ವೇತನ ನೀಡ್ತಾನೆ. ಅದೇ ರೀತಿಯಾಗಿ ಬಂಗಾಳದ ಪೂರ್ಣ ಆಡಳಿತ ಕಂಪನಿಗೆ ಒಳಪಡುತ್ತದೆ. ನಂತರ ಬ್ರಿಟಿಷರು ಬಂಗಾಳ, ಬಿಹಾರ ಮತ್ತು ಒರಿಸ್ಸಾದ ನಿಜವಾದ ಒಡೆಯರೆಂದು ದೃಢೀಕರಿಸಿತು. ಇವಿಷ್ಟು ಏನಪ್ಪ ಅಂದರೆ ಬಾಕ್ಸರ್ ಕದನ ನಡೆದ ನಂತರ ಆದಂತಹ ಪ್ರಮುಖ ಪರಿಣಾಮಗಳು. 4ನೇ ಪ್ರಶ್ನೆ, ಸ್ವತಂತ್ರ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರ. ಇದು ಸುಮಾರು 4 ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು. ಇಲ್ಲಿ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ರಾಯಣ್ಣ ಯಾವ ರೀತಿ ತನ್ನ ಒಂದು ದೇಶಗೋಸ್ಕರ ಹೋರಾಟವನ್ನು ಮಾಡ್ತಾನೆ ಅನ್ನೋದಕ್ಕೆ ಕೇಳಿರುವಂಥ ಪ್ರಶ್ನೆ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ಆದ್ಯ ಕರ್ತವ್ಯ ಎಂದ. ನಂತರ ಸೈನಿಕರನ್ನು ಸಂಘಟಿಸಿದ. ಗುಪ್ತ ಸಭೆಗಳನ್ನು ನಡೆಸಿದರು. ತಾಲೂಕು ಕಚೇರಿ ಮತ್ತು ಖಜಾನೆಗಳ ಲೂಟಿಯನ್ನು ಮಾಡ್ತಾರೆ. ನಂದಗಡ, ಖಾನ್ಪುರ, ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳಾದವು. ಬ್ರಿಟಿಷರ ಸೈನ್ಯಕ್ಕೆ ಸಹಾಯ ನೀಡುತ್ತಿದ್ದ ಹಳ್ಳಿಗರ ಆಕ್ರೋಶಕ್ಕೆ ತುತ್ತಾದರು. ರಾಯಣ್ಣನನ್ನು ಹಿಡಿಯಲು ಬ್ರಿಟಿಷರಿಂದ ಸಂಚು. ನಂತರ ರಾಯಣ್ಣನ ಸೆರೆಯಾಗುತ್ತೆ. ನಂತರ ಕೊನೆಯದಾಗಿ 1831 ಜನವರಿ 26ರಂದು ನಂದಗಡದಲ್ಲಿ ರಾಯಣ್ಣನಿಗೆ ಗಲ್ಲಿಗೇರಿಸಲಾಯಿತು. ಇದಿಷ್ಟು ಏನಪ್ಪ ಅಂದರೆ ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ರಾಯಣ್ಣನ ಒಂದು ಪ್ರಮುಖ ಪಾತ್ರ ಇಷ್ಟಾಗಿತ್ತು. ನೆಕ್ಸ್ಟ್ 5ನೇ ಪ್ರಶ್ನೆ, ಜಾಗತಿಕ ಸಂಸ್ಥೆಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಅಂತ ಹೇಳ್ತಾರೆ. ಜಾಗತಿಕ ಸಂಸ್ಥೆ ಬಂದ್ಬಿಟ್ಟು ಪ್ರಮುಖವಾದಂಥ ಸಂಸ್ಥೆ ಯಾವುದಪ್ಪ ಅಂದರೆ ವಿಶ್ವಸಂಸ್ಥೆ. ಇದು ಸ್ಥಾಪನೆಯಾದಂಥ ವರ್ಷ 1945. ಕೇಂದ್ರ ಕಚೇರಿ ಬಂದ್ಬಿಟ್ಟು ಇದರ ಒಂದು ಸಚಿವಾಲಯ ಅಥವಾ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ನಲ್ಲಿ, ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ವಿಶ್ವಸಂಸ್ಥೆಯ ಸಚಿವ ಸಂಪುಟ, ಭದ್ರತಾ ಮಂಡಳಿ, ಜಾಗತಿಕ ಸಂಸತ್ತು, ಸಾಮಾನ್ಯ ಸಭೆ, ಈ ಪ್ರಮುಖ ಸಭೆಗಳ ಈ ಒಂದು ಪ್ರಮುಖ ವಿಭಾಗಗಳನ್ನು ವಿಶ್ವಸಂಸ್ಥೆ ಒಳಗೊಂಡಿದೆ.
ಅದೇ ರೀತಿಯಾಗಿ 1965ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದ ವಿಶ್ವಸಂಸ್ಥೆಯ ಆಶ್ರಯ ಸಂಸ್ಥೆ ಯುನೆಸ್ಎಫ್. ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ಇರೋದು ಜಿನಿವಾದಲ್ಲಿ. ಇದು 1948ರಲ್ಲಿ ಸ್ಥಾಪನೆಯಾಯಿತು. ಅದೇ ರೀತಿಯಾಗಿ ದತ್ತಿ ಸಮಿತಿಯು ತನ್ನ ಅಸ್ತಿತ್ವ ಕಳೆದುಕೊಂಡಿದೆ, ಏಕೆ ಸಮಿತಿಯ ಅಧೀನಕ್ಕೆ ಒಳಪಟ್ಟು ರಾಷ್ಟ್ರಗಳು ಸ್ವತಂತ್ರಗೊಂಡಿವೆ. ಪಲಾವು ದೇಶ ಸ್ವತಂತ್ರಗೊಂಡ ಕೊನೆಯ ರಾಷ್ಟ್ರ ಆಗಿದೆ. ಇದಿಷ್ಟು ಜಾಗತಿಕ ಸಂಸ್ಥೆಗಳ ಒಂದು ಮಾಹಿತಿ. ನಂತರ ಜುನಾಗಢ್ ವಿಲೀನಕ್ಕೆ ಪ್ರಮುಖವಾದಂಥ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಇಲ್ಲಿ ಜುನಾಗಢ್ ನವಾಬ ಪಾಕಿಸ್ತಾನಕ್ಕೆ ಸೇರಲು ಇಚ್ಛಿಸಿದ ಅನ್ನೋ ಒಂದು ಪ್ರಮುಖ ಅಂಶ ಬರೀಬೇಕಾಗುತ್ತೆ. ಅದೇ ರೀತಿಯಾಗಿ ನವಾಬನ ವಿರುದ್ಧ ಪ್ರಜೆಗಳು ಬೀದಿಗಿಳಿದು ಹೋರಾಟ ಮಾಡ್ತಾರೆ. ನಂತರ 3ನೇದಾಗಿ ನವಾಬ ರಾಜ್ಯ ಬಿಟ್ಟು ಪಲಾಯನ ಮಾಡ್ತಾನೆ. 4ನೇದಾಗಿ ದಿವಾನರ ಮನವಿಯಂತೆ ಸೈನ್ಯ ರವಾನೆಯಾಗುತ್ತೆ. ನಂತರ 1949ರಲ್ಲಿ ಜುನಾಗಢ್ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾಗುತ್ತದೆ. ಇದಿಷ್ಟು ಜುನಾಗಢ್ ವಿಲೀನಕ್ಕೆ ಪ್ರಮುಖವಾದಂಥ ಅಂಶಗಳು. ಸಮಾಜ ಸುಧಾರಕರ ಹೋರಾಟ ಬಗ್ಗೆ ತಿಳಿಸಿ ಅಂತ ಹೇಳ್ತಾರೆ. ಸಮಾಜ ಸುಧಾರಕರು ಯಾವೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಪ್ರಮುಖವಾಗಿ 3ರಿಂದ 4 ಅಂಕ ಕೇಳುವಂಥ ಪ್ರಶ್ನೆ ಇದು. ಇಲ್ಲಿ ಸಮಾಜ ಸುಧಾರಕರು ಯಾವೆಲ್ಲ ಹೋರಾಟ ಮಾಡಿದ್ದಾರೆ ಅಂದರೆ, ಯಾವುದರ ವಿರುದ್ಧ ಹೋರಾಟ ಮಾಡಿದ್ದಾರೆ ಅಂದರೆ ಏಕದೇವತಾರಾಧನೆ ಬಗ್ಗೆ ಇವರು ಹೋರಾಟವನ್ನು ನಡೆಸಿದ್ದಾರೆ. ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಅರ್ಥಹೀನ ಆಚರಣೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಪದ್ಧತಿಗೂ ಕೂಡ ವಿರೋಧ ಹಾಕಿದ್ದಾರೆ. ನಂತರ ಸ್ತ್ರೀ ಪುರುಷರ ಸಮಾನತೆ ಬಗ್ಗೆ ಇವರು ವಾದವನ್ನು ಮಂಡಿಸಿದ್ದಾರೆ. ಮೂಢನಂಬಿಕೆಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ನೀಡಿದ್ದಾರೆ. ಬಾಲ್ಯ ವಿವಾಹಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ಸಮಾಜ ಸುಧಾರಕರು ನಡೆಸಿದಂತಹ ಹೋರಾಟ. ಇಷ್ಟು ಪ್ರಮುಖವಾದಂಥ ಹೋರಾಟಗಳನ್ನು ಇವರು ನಡೆಸ್ತಾರೆ. ನಂತರದಾಗಿ 4 ಅಂಕದ ಪ್ರಶ್ನೆ, ಪ್ರಮುಖವಾದಂಥ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂತ 2 ರೀತಿಯಾಗಿ ಹೋರಾಟವನ್ನು ಆರಂಭ ಮಾಡ್ತಾರೆ. ಇಲ್ಲಿ ಮಂದಗಾಮಿಗಳು ಯಾವ ರೀತಿ ಒಂದು ಹೋರಾಟವನ್ನು ನಡೆಸಿದ್ದಾರೆ, ಅವರ ಪಾತ್ರ ಏನು ಅನ್ನೋದನ್ನು ಇಲ್ಲಿ ಕೇಳಿದ್ದಾರೆ. ಇವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಆರಂಭಿಕ 20 ವರ್ಷ ಮಂದಗಾಮಿಗಳ ಯುಗವಾಗಿ ಇತ್ತು ಅಂತ ಹೇಳ್ತಾರೆ. ಮಂದಗಾಮಿಗಳ ಪ್ರಮುಖ ನಾಯಕರು ಯಾರ್ಯಾರು ಬರ್ತಾರೆ ಅಂದರೆ MG ರಾನಡೆ, ಸುರೇಂದ್ರನಾಥ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ. ಇವರೆಲ್ಲ ಏನಪ್ಪ ಅಂದರೆ ಮಂದಗಾಮಿಯ ಪ್ರಮುಖ ನಾಯಕರು. ರಾನಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ. ನಂತರ ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ ಇತ್ತು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಇವರ ಬೇಡಿಕೆಯನ್ನು ಮಾಡ್ತಿದ್ರು. ಜನರಿಗೆ ರಾಜಕೀಯ ಶಿಕ್ಷಣ ನೀಡುವ ಪ್ರಯತ್ನ ಇವರಲ್ಲಿ. ನಂತರ ಸಮಸ್ಯೆಗಳ ಬಗ್ಗೆ ಚರ್ಚೆ, ಸರ್ಕಾರಕ್ಕೆ ಮನವಿಯನ್ನು ನೀಡ್ತಿದ್ರು. ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಬ್ರಿಟಿಷ್ ಆಳ್ವಿಕೆಯ ದುಷ್ಪರಿಣಾಮಗಳ ಮೂಲಕ ಕೂಲಂಕುಷವಾಗಿ ಅವಲೋಕನ ಮಾಡ್ತಾರೆ. ಕೈಗಾರಿಕೆಗಳ ಅಭಿವೃದ್ಧಿ, ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ ಪ್ರಮುಖ ಬೇಡಿಕೆಗಳಾಗಿದ್ದವು. ಇದರ ಜೊತೆಗೆ ಉದಾರ ರಾಷ್ಟ್ರವಾದದ ಕಾಲವಾಗಿತ್ತು. ಇವರೇನಪ್ಪ ಅಂದರೆ ಉಗ್ರವಾದಂಥ ಹೋರಾಟಗಳನ್ನು ನಡೆಸದೆ ಕೇವಲ ಮನವಿಗಳ ಮೂಲಕ ಇವರು ಬ್ರಿಟಿಷ್ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸೋದ್ರ ಮೂಲಕ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂಥ ಪ್ರಮುಖ ನಾಯಕರು. ಇದೇ ರೀತಿಯಾಗಿ ಇನ್ನು ಪ್ರಮುಖ ಪ್ರಶ್ನೆಗಳಿದ್ದಾವೆ. ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ ತಿಳಿಸಿ ಅಂತ ಹೇಳಿದರೆ, ಸಾಮಾಜಿಕ ಸ್ತರ ವಿನ್ಯಾಸದ ಪ್ರಮುಖ ಅಂಶಗಳು ಈ ಥರ ಇದೆ. ಅಸ್ಪೃಶ್ಯತೆ ಆಚರಣೆ ನಿಷೇಧಿಸಿದ ಸಂವಿಧಾನದ ವಿಧಿ 17ನೇ ವಿಧಿ. ಮಾನವ ಕುಲ ತಾನೊಂದೇ ಒಲಂ ಎಂದವರು ಆದಿಕವಿ ಪಂಪ. ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಮಹಾತ್ಮ ಗಾಂಧೀಜಿಯವರು. ನಂತರ ಸಾಮಾಜಿಕ ಸ್ತರ ವಿನ್ಯಾಸ ಎಂದರೇನಪ್ಪ ಅಂದರೆ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಬಣ್ಣ, ಲಿಂಗ, ಉದ್ಯೋಗ, ಬುದ್ಧಿಶಕ್ತಿ ಮೊದಲಾದವುಗಳ ಆಧಾರದ ಮೇಲೆ ಮೇಲು ಕೀಳು ಎಂದು ವಿಂಗಡಿಸುವುದು. ಪೂರ್ವಗ್ರಹ ಎಂದರೇನು? ಒಬ್ಬ ವ್ಯಕ್ತಿ ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧರಿತ ಮನೋಭಾವಕ್ಕೆ ಪೂರ್ವಗ್ರಹ ಎಂದು ಕರೆಯುತ್ತಾರೆ. ಇದಿಷ್ಟು ಸಮಾಜದ ಸ್ತರ ವಿನ್ಯಾಸದಲ್ಲಿ ಕಂಡುಬರುವಂಥ ಪ್ರಮುಖ ಅಂಶಗಳು. ಇದು ಸುಮಾರು 3 ಅಂಕದ ಪ್ರಶ್ನೆಯಾಗಿರುತ್ತದೆ. ನಂತರದಾಗಿ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ಕುರಿತು ವಿವರಿಸಿ ಅಂತ ಕೇಳ್ತಾರೆ. ಇಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವ ಏನಪ್ಪ ಅಂದರೆ, ಸಾರ್ವಜನಿಕ ಆಡಳಿತವು ಸರ್ಕಾರದ ಆಧಾರ ಸ್ತಂಭವಾಗಿರುತ್ತದೆ. ನಂತರ ಸಾರ್ವಜನಿಕ ಹಿತಾಸಕ್ತಿ ಕಾಪಾಡಲು ಸೇವೆ, ಕಾನೂನು ಮತ್ತು ನೀತಿಗಳ ಅನುಷ್ಠಾನ,
ಸಾಮಾಜಿಕ ಭದ್ರತೆಯನ್ನು ದೃಢಪಡಿಸುತ್ತದೆ. ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಇದು ಸಹಾಯ ಮಾಡುತ್ತದೆ. ಇದಿಷ್ಟು ಸಾರ್ವಜನಿಕ ಆಡಳಿತದ ಮಹತ್ವದ ಒಂದು ಪ್ರಮುಖ ಅಂಶಗಳು. ಮುಂದಿನ ಪ್ರಶ್ನೆ, 1857ರ ದಂಗೆಯ ವಿಫಲತೆಗೆ ಕಾರಣಗಳು ಹೇಳಿ ಅಂತ ಹೇಳಿದ್ದಾರೆ. 1857ರ ದಂಗೆ ಇದು ದೇಶಾದ್ಯಂತ ವ್ಯಾಪಿಸಿರಲಿಲ್ಲ. ನಂತರ ಯೋಜಿತ ದಂಗೆಯಾಗಿರಲಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಸೂಕ್ತವಾದ ಮಾರ್ಗದರ್ಶನದ ಕೊರತೆ ಇತ್ತು. ಒಗ್ಗಟ್ಟಿನಲ್ಲಿ ಕೂಡ ಕೊರತೆಯನ್ನು ಕಂಡುಬಂದಿತ್ತು. ಸಂಘಟನೆಯ ಕೊರತೆ ಇತ್ತು. ನಾಯಕತ್ವದ ಕೊರತೆ ಇತ್ತು. ಶಿಸ್ತಿನ ಕೊರತೆ ಇತ್ತು. ಹಾಗಾಗಿ ಅನಿಶ್ಚಿತ ಮತ್ತು ನಿಶ್ಚಿತ ಗುರಿ ಕೂಡ ಇವರಿಗೆ ಇರಲಿಲ್ಲ. ದೇಶೀಯ ಸಂಸ್ಥಾನಗಳು ಬ್ರಿಟಿಷರಿಗೆ ತೋರಿದ ನಿಷ್ಠೆ. ಹಾಗಾಗಿ 1857ರ ದಂಗೆ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಈ ಒಂದು ದಂಗೆ ವಿಫಲತೆ ಆಯಿತು. ಸಫಲ ಆಗಲಿಲ್ಲ, ವಿಫಲತೆ ಆಯಿತು. ವಿಫಲತೆಗೆ ಕಾರಣ ಅಂತ ಕೇಳಿದರೆ ಇವಿಷ್ಟು ಈ ಒಂದು ದಂಗೆಯ ಒಂದು ಡಿಮೆರಿಟ್ಸ್ ಆಗಿರುತ್ತೆ. ನಂತರ ಮುಂದಿನ ಪ್ರಶ್ನೆ, ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಮತ್ತು ಬಾಲಗಂಗಾಧರ ತಿಲಕರ ಪಾತ್ರ ತಿಳಿಸಿ ಅಂತ ಹೇಳಿದ್ದಾರೆ. ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದು ಕರೆಯುತ್ತಿದ್ದರು. ಮಂದಗಾಮಿಗಳನ್ನು ಇವರು ಭಿಕ್ಷೆ ಬೇಡ್ತಿದ್ರು. ರಾಜಕೀಯ ವ್ಯಕ್ತಿಗಳ ಹತ್ರ ಇವರೇನಪ್ಪ ಅಂದರೆ ಸ್ವಾತಂತ್ರ್ಯಕ್ಕಾಗಿ ಭಿಕ್ಷೆ ಬೇಡ್ತಿರೋ. ಆದ್ದರಿಂದ ಇವರು ತೀವ್ರಗಾಮಿಗಳು ಏನು ಮಾಡ್ತಾರಪ್ಪ ಅಂದರೆ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರೆಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಮಂದಗಾಮಿಗಳ ಮೃದು ಧೋರಣೆಯ ಬಗ್ಗೆ ಟೀಕೆಯನ್ನು ವ್ಯಕ್ತಪಡಿಸ್ತಾರೆ. ನಂತರ ತೀವ್ರಗಾಮಿಗಳ ಪ್ರಮುಖ ನಾಯಕರಲ್ಲಿ ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್ ಮತ್ತು ಅರವಿಂದ ಘೋಷ್ ಪ್ರಮುಖರು. ಲಾಲ್ ಪಾಲ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ ತಿಲಕ್, ಬಿಪಿನ್ ಚಂದ್ರ ಪಾಲ್, ಅರವಿಂದ ಘೋಷ್ ಪ್ರಮುಖ ನಾಯಕರು. ಬಂಗಾಳದ ವಿಭಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಸ್ವದೇಶಿ ಚಳುವಳಿ ಆರಂಭ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಮಾಡ್ತಾರೆ. ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದ ಪ್ರಮುಖ ಘೋಷಣೆಯನ್ನು ಯಾರು ನೀಡ್ತಾರಪ್ಪ ಅಂದರೆ ಬಾಲಗಂಗಾಧರ ತಿಲಕ್ ಅವರು ನೀಡ್ತಾರೆ. ನಂತರ ಜನಸಾಮಾನ್ಯರನ್ನು ಸಂಘಟಿಸಿದವರು ಇವರು. ಮತ್ತು ಇದರ ಜೊತೆಗೆ ಹಿಂದೂಗಳ ಪ್ರಮುಖ ಆಚರಣೆಗಳನ್ನು ಆಚರಣೆ ಮಾಡ್ತಾರೆ. ಶಿವಾಜಿ ಅಥವಾ ಗಣೇಶ ಉತ್ಸವ, ಧಾರ್ಮಿಕ ಆಚರಣೆಗಳನ್ನು ಇವರು ಪ್ರಮುಖವಾಗಿ ಆಚರಣೆ ಮಾಡ್ತಾರೆ. ತಿಲಕರಿಂದ ಕೇಸರಿ ಮತ್ತು ಮರಾಠ ಅನ್ನೋ ಪತ್ರಿಕೆ ಕೂಡ ಆರಂಭ ಆಗುತ್ತೆ. ಅದರ ಜೊತೆಗೆ ಇವರು ಗೀತ ರಹಸ್ಯ ಎಂಬ ಗ್ರಂಥವನ್ನು ಕೂಡ ರಚನೆ ಮಾಡ್ತಾರೆ. ಇದಿಷ್ಟು ಬಾಲಗಂಗಾಧರ ತಿಲಕರ ಪಾತ್ರ ಅಥವಾ ಭಾರತ ಸ್ವತಂತ್ರ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ ಕೂಡ ಕೇಳ್ಬೋದು. ಇದೇ ರೀತಿಯಾಗಿ ಮುಂದಿನ ಪ್ರಮುಖ ಪ್ರಶ್ನೆಗಳಿದ್ದಾವೆ ಇಲ್ಲಿ. ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳ ಕುರಿತು ಮಾಹಿತಿಯನ್ನು ನೀಡಿ ಅಂತ ಹೇಳ್ತಾರೆ. ಚಿಪ್ಕೋ ಚಳವಳಿ 1973 ಉತ್ತರಾಖಂಡ ರಾಜ್ಯದಲ್ಲಿ ಸುಂದರ್ಲಾಲ್ ಬಹುಗುಣ ಮತ್ತು ಚಾಂಡಿ ಪ್ರಸಾದ್ ಭಟ್ ಇವರ ನೇತೃತ್ವದಲ್ಲಿ ಈ ಒಂದು ಸಾಮೂಹಿಕ ಪ್ರತಿಭಟನೆ ನಡೆಯುತ್ತೆ. ಸಾಮೂಹಿಕ ಪ್ರತಿಭಟನೆಯಲ್ಲಿ ಪ್ರಮುಖವಾದಂಥ ಚಳುವಳಿ ಯಾವುದಪ್ಪ ಅಂದರೆ ಚಿಪ್ಕೋ ಚಳುವಳಿ. ಇದು 1973 ಉತ್ತರಾಖಂಡ ರಾಜ್ಯದಲ್ಲಿ ನಡೆದಂಥ ಚಳುವಳಿ. ಅದರ ಜೊತೆಗೆ ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆ ಸಲ್ಯಾನಿ ಗ್ರಾಮದಲ್ಲಿ 1983ರಲ್ಲಿ ನಡೆಯುತ್ತೆ. ಅಪ್ಪಿಕೋ ಚಳುವಳಿ ಇದು ಕರ್ನಾಟಕದಲ್ಲಿ ನಡೆದಂತಹ ಸಾಮೂಹಿಕ ಪ್ರತಿಭಟನೆ ಅಥವಾ ಚಳುವಳಿ ಆಗಿರುತ್ತದೆ. ಅಪ್ಪಿಕೋ ಚಳುವಳಿ ಉತ್ತರ ಕನ್ನಡ ಜಿಲ್ಲೆ ಸಲ್ಯಾನಿ ಗ್ರಾಮ 1983ರಲ್ಲಿ. ಅದೇ ರೀತಿಯಾಗಿ ನರ್ಮದಾ ಬಚಾವೋ ಆಂದೋಲನ ಇದು ಗುಜರಾತ್ನ ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆಯವರ ನೇತೃತ್ವದಲ್ಲಿ ನಡೆದಂತಹ ನರ್ಮದಾ ಬಚಾವೋ ಆಂದೋಲನ ಇದು ಗುಜರಾತ್ ರಾಜ್ಯದಲ್ಲಿ ನಡೆದಂತಹ ಪ್ರಮುಖ ಸಾಮೂಹಿಕ ಚಳುವಳಿಯಾಗಿದೆ. ನಂತರ ಇದು ಮೌನಾ ಕಣ್ವೆ ಆಂದೋಲನ, ಇದು ಕೇರಳ ರಾಜ್ಯದಲ್ಲಿ ನಡೆದಂತಹ ಕೇರಳ ಸಾಹಿತ್ಯ ಪರಿಷತ್ ಇದರ ಒಂದು ನೇತೃತ್ವದಲ್ಲಿ ನಡೆಯುತ್ತೆ. ಮೌನಾ ಕಣ್ವೆ ಚಳುವಳಿ ಅಥವಾ ಮೌನಾ ಕಣ್ವೆ ಆಂದೋಲನ ಅಂತ ಹೇಳ್ತಾರೆ. ನಂತರ ಕೈಗಾ ವಿರೋಧಿ ಚಳುವಳಿ ಇದು ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ನಡೆದಂತಹ ಪ್ರಮುಖವಾದಂತಹ ಎರಡನೇ ಸಾಮೂಹಿಕ ಚಳುವಳಿ. ಇದು ಕೈಗಾ ಅಣುವಿದ್ಯುತ್ ಸ್ಥಾವರವನ್ನು ವಿರೋಧಿಸಿದಂತಹ ಚಳುವಳಿ. ಇದರ ಒಂದು ನೇತೃತ್ವವನ್ನು ಡಾಕ್ಟರ್ ಶಿವರಾಮ್ ಕಾರಂತ್ ಅವರು ವಹಿಸ್ತಾರೆ. ಅದೇ ರೀತಿಯಾಗಿ ಜನಮುಂದೆ ಎಂದರೇನು ಅಂತ ಹೇಳ್ತಾರೆ. ಜನಮುಂದೆ ಅಂದರೆ ಯಾವುದೇ ಪೂರ್ವ ಯೋಜನೆ